ಪ್ರೋಗ್ರೆಸಿವ್ ಓವರ್ಲೋಡ್ ಮಾಡೋದ್ರಿಂದ ಮಾತ್ರ ನಿಮ್ ಮಸಲ್ ಬೆಳೀತಾ ಇರೋದು. ಆದ್ರೆ ಇದನ್ನ ಹೆಂಗ್ ಮಾಡೋದು ಅಂತ ಯಾರು ಹೇಳಲ್ಲ. ವಿಡಿಯೋನ ಕೊನೆ ತನಕ ನೋಡಿ. ಇದನ್ನ ಆಕ್ಚುಲಿ ಹೆಂಗ್ ಮಾಡೋದು, ನಿಮ್ ಮಸಲ್ ಗ್ರೋತ್ ನ ಹೆಂಗೆ ಬೂಸ್ಟ್ ಮಾಡೋದು, ಇದ್ರ ಬಗ್ಗೆ ಎಲ್ಲ ಫುಲ್ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೆ ಏನಾದ್ರು ಡೈಲಿ ಕನ್ನಡದಲ್ಲಿ ಫಿಟ್ನೆಸ್ ಟಿಪ್ಸ್ ಮತ್ತೆ ಕಂಟೆಂಟ್ ಬೇಕು ಅಂತಂದ್ರೆ ನನ್ನ ಪೇಜ್ ನ ಫಾಲೋ ಮಾಡೋದನ್ನ ಮರಿಬೇಡಿ. ಮೊದಲನೇದಾಗಿ ನೀವು ತಪ್ಪು ಮಾಡ್ತಿರೋದೇನಂತಂದ್ರೆ ಎವ್ರಿ ವಾರ ನಿಮ್ ಎಕ್ಸರ್ಸೈಸ್ ನ ಚೇಂಜ್ ಮಾಡ್ತಾ ಇದೀರಾ. ಈ ತರ ಮಾಡೋದ್ರಿಂದ ನಿಮ್ ವೇಟ್ಸ್ ಮೇಲೆ ನೀವು ಫೋಕಸ್ ಮಾಡ್ತಾ ಇಲ್ಲ, ಎಕ್ಸರ್ಸೈಸ್ ನ ಹೆಂಗ್ ಪರ್ಫಾರ್ಮ್ ಮಾಡ್ಬೇಕು ಅಂತ ಫೋಕಸ್ ಮಾಡ್ತಾ ಇದೀರಾ. ಎರಡನೇದಾಗಿ ನೀವು ಮಾಡೋ ಎಕ್ಸರ್ಸೈಸ್ ನ 15 ರೆಪ್ 20 ರೆಪ್ ಮಾಡೋದನ್ನ ಇವಾಗ ನಿಲ್ಸಿ. ಈ ತರ ಮಾಡೋದ್ರಿಂದ ಸ್ಟ್ರೆಂತ್ ಟ್ರೈನಿಂಗ್ ಹೆಸರಲ್ಲಿ ಸುಮ್ಮನೆ ಕಾರ್ಡಿಯೋ ಮಾಡ್ತಾ ಇದೀರಾ ಅಷ್ಟೇ. ನೀವು ಮಾಡ್ತಾರೋ ಎಕ್ಸರ್ಸೈಸ್ ನ 6 to 12 ರೆಪ್ ರೇಂಜ್ ಅಲ್ಲಿ ಇಟ್ಕೊಳ್ಳಿ. ಉದಾಹರಣೆಗೆ ನೀವೇನಾದ್ರೂ ಚೆಸ್ಟ್ ಪ್ರೆಸ್ ಮಾಡ್ತಾ ಇದ್ರೆ ಎರಡು ಕಡೆನೂ 10 kg ಹಾಕೊಂಡು ಅದನ್ನ 10 to 12 ರೆಪ್ಸ್ ಕಂಫರ್ಟಬಲಿ ಮಾಡೋವರೆಗೂ ಅದನ್ನೇ ಪರ್ಫಾರ್ಮ್ ಮಾಡಿ. ಅದನ್ನ ಮಾಡೋದಕ್ಕೆ ಯಾವಾಗ ಈಸಿ ಆಗುತ್ತೋ ನೀವು ನೆಕ್ಸ್ಟ್ ವೇಟ್ಸ್ ಹಾಕೊಂಡು 6 to 10 ರೆಪ್ಸ್ ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡಿ. ಅದೇ ನೆಕ್ಸ್ಟ್ ಪ್ಲೇಟ್ 10 kg ಇರಬೇಕು ಅಂತ ಏನಿಲ್ಲ. ನೀವು 2.5 ಆ ಚಿಕ್ಕ ಪ್ಲೇಟ್ ಹಾಕೊಂಡ್ರು ಅದು ಪ್ರೋಗ್ರೆಸ್. ಕೊನೆಯದಾಗಿ ನಿಮ್ಮ ಮಸಲ್ ಗ್ರೋತ್ ನ ಫುಲ್ ಬೂಸ್ಟ್ ಮಾಡಬೇಕು ಅಂತಂದ್ರೆ ನೀವು ಮಾಡ್ತಿರೋ ಎಕ್ಸರ್ಸೈಸ್, ನೀವು ಮಾಡ್ತಿರೋ ವೇಟ್ಸ್ ನ ಟ್ರ್ಯಾಕ್ ಮಾಡೋದಕ್ಕೆ ಶುರು ಮಾಡಿ. 3 ತಿಂಗಳು ಇಲ್ಲ 6 ತಿಂಗಳು ಆದ್ಮೇಲೂ ನೀವು ಅದೇ ವೇಟ್ಸ್ ಎತ್ತಾ ಇದ್ರೆ ನಿಮ್ ಮಸಲ್ ಏನು ಬೆಳೀತಾ ಇಲ್ಲ. ಪ್ರೋಗ್ರೆಸಿವ್ ಓವರ್ಲೋಡ್ ಅನ್ನೋದು ತುಂಬಾ ಈಸಿ. ಅದನ್ನ ಸುಮ್ಮನೆ ಕಾಂಪ್ಲಿಕೇಟ್ ಮಾಡೋದನ್ನ ನಿಲ್ಸಿ.